ಹೌದು, ಮಾವು ಎಲ್ಲಿ ಮೀಟ್ ಮಾಡಿದ್ರಿ? ಮನೆಲ್ಲ ಅಂಗಡಿಲ್ಲ? ಹೇ ಹೋಗ್ಲಿ ಬಿಡಿ, ಎಲ್ಲ ಒಂದು ಕಡೆ. ಒಟ್ನಲ್ಲಿ ನಿಮ್ಮ ಮಾವನ ಜೊತೆ ಮಾತಾಡಿದ್ರಿ ನೋಡಿ, ಅಷ್ಟು ಸಾಕು ನನಗೆ. ಹೆಂಗೋ ಇನ್ಮೇಲೆ ನನ್ನ ಪ್ರಾಬ್ಲಮ್ಮು ಸಾಲ್ವು, ನಿಮ್ಮ ಪ್ರಾಬ್ಲಮ್ಮು ಸಾಲ್ವು. ಏನು ಹೇಳ್ತಿದ್ದೀರಾ? ಅದೇ ಸತ್ತಮ್ಮಿವ್ರೆ, ನೀವು ಮಾವನ ಜೊತೆ ಮಾತಾಡದೇ ಇದ್ದಕ್ಕೆ ನನ್ನ ಜೊತೆ ಸ್ಟ್ರೈಕ್ ಮಾಡ್ತಿದ್ರಲ್ಲ, ಇನ್ಮೇಲೆ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಇನ್ಮೇಲೆ ಆದ್ರೂ ನನ್ನ ಮೇಲೆ ಕರುಣೆ ತೋರಿಸ್ತೀರಲ್ಲ? ರೀ, ನಾನು ನಮ್ಮಪ್ಪನ ನೋಡಕ್ ಹೋಗಿದ್ದೀನಿ ಅಂತ ಹೇಳಿದ್ದು, ಮಾತಾಡಿಸ್ತಾ ಅಂತ ಅಲ್ಲ. ಏನು ಹೇಳ್ತಿದ್ದೀರಾ? ಅಂದ್ರೆ ನಿಮ್ಮ ಮಾವನ ಜೊತೆ ಮಾತಾಡಿಲ್ವಾ? ಮಾತಾಡದೇ ಇರೋ ಥರ ಕಂಡೀಷನ್ ಹಾಕಿ ಕಟ್ಟಾಕಿರುವಾಗ ನಾನು ಅವ್ರ ಹತ್ರ ಹೇಗೆ ಮಾತಾಡಲಿ ಹೇಳಿ? ಮತ್ತೆ ಜಸ್ಟ್ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ರಾ? ಇಲ್ಲ ರೀ, ನಾನು ಹೋಗ್ಲೇಬೇಕಾದಂಥ ಸಂದರ್ಭ ಬಂದಿತ್ತು, ಅದಕ್ಕೆ ಹೋಗಿದ್ದೆ. ಆ ದೇವ ಅಂತ ಹೆಸರಿಟ್ಕೊಂಡಿರೋ ದೆವ್ವ ಏನ್ ಮಾಡಿದಾನೆ ಗೊತ್ತಾ? ನೀವು ಕೇಳಿದ್ರೆ 10 ಲಕ್ಷ ರೂಪಾಯಿ ಇದ್ರಲ್ಲಿ ಐತಣ್ಣ. ಇವತ್ತಿಂದ ನಿಮ್ಮ ಅಂಗಡಿ ನಂದು. ಇಷ್ಟ ಆಗಿದೆ ರೀ. ಪಾಪ ಮಾವ ಅವ್ರ ಜೀವಕ್ಕೆ ಆದಾಯ ಆಗಿರೋ ಅಂಗಡಿನ ದೇವಂಗೆ ಬಿಡ್ಕೊಡಕ್ಕೆ ರೆಡಿ ಆಗಿದ್ದಾರೆ ಅಂದರೆ ಅವ್ರ ಮನಸ್ಸಿಗೆ ಇನ್ನೆಷ್ಟು ನೋವಾಗಿರ್ಬೇಡ. ಹೌದು ರೀ, ನಾನು ಹೋಗೋದು 1 ನಿಮಿಷ ಲೇಟ್ ಆಗಿದ್ದಿದ್ರು ಆ ರಾಕ್ಷಸ ನಮ್ಮ ಅಂಗಡಿನ ನುಂಗಿ ನೀರು ಕುಡಿತಿದ್ದ ರೀ. ಪ್ರಕಾಶ್ ಅಂಕಲ್ ಏನಾದರೂ ನಮ್ಗೆ ಈ ವಿಷಯ ಹೇಳ್ದೇ ಇದ್ದಿದ್ರೆ ಇಷ್ಟೊತ್ತಲ್ಲಿ ನಾವು ನಮ್ಮ ಅಂಗಡಿ ಕಳ್ಕೊತಿದ್ವಿ. ಸಂದರ್ಭಕ್ಕೋಸ್ಕರ ಜೀವನ ಸಾಗಿಸ್ತಿರೋ ಅಂಗಡಿನ ಕಳ್ಕೊಬಾರ್ದು ನೋಡಿ. ನೀವು ಓದಕ್ಕೆಲ್ಲ ಸರಿ ಹೋಯ್ತು ನೋಡಿ. ಸಪ್ತಮಿಯವರೇ, ಒಳ್ಳೆ ಕೆಲಸ ಮಾಡಿದ್ರಿ. ಸರಿ, ನಾನು ಆಫೀಸ್ ಹೋಗಿ ಬರ್ತೀನಿ. ಸರಿ ರೀ. ತಗೋ ಮಗ, ತಗೊಳ್ಳೋ, ಕುಡಿಯೋ. ಬೇಡ ಲೋ, ಸ್ವಲ್ಪ ಟೆನ್ಷನ್ ಆದ್ರೂ ಕಮ್ಮಿ ಆಗತ್ತೆ, ತಗೊಳ್ಳೋ. ಬೇಡ ಕಣ. ಲೋ, ರಾತ್ರಿಯಿಂದ ಏನು ತಿಂದಿಲ್ಲ, ಅಟ್ಲೀಸ್ಟ್ ಈಗ ಟೀ ಆದರೂ ಕುಡಿಯೋ. ಈಗೇನಪ್ಪ, ನೀನು ಕುಡಿತೀಯೋ ಇಲ್ವೋ? ನನ್ನ ಚಿಂತೆ ನನಗೆ, ನಿಮಗೆ ಟೀ ಹುಚ್ಚಾ? ಅಲ್ಲ ಕಣ, ಈಗೇನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೊತಾ ಇದೆಯಾ ನೀನು? ಮೆಕ್ಯಾನಿಕ್ ಶಾಪ್ಗೆ ಅಡ್ವಾನ್ಸ್ ದುಡ್ಡು ಕೊಡಬೇಕು, ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ನಾನು ಸಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಅರ್ಥ ಮಾಡ್ಕೊಳ್ದೆ ಕೇಳಿದ್ನೆ ಕೇಳ್ತಿರಲ್ಲ. ದುಡ್ಡು ಸಿಗ್ತಾ ಇಲ್ಲ ಅಂತ ಊಟ ತಿಂಡಿ ಬಿಟ್ರೆ ದುಡ್ಡು ಸಿಗುತ್ತೇನೋ? ಹಂಗೆ ಸಿಗತ್ತೆ ಅಂದ್ರೆ ಹೇಳಪ್ಪ, ನಿನ್ನ ಜೊತೆ ನಾವು ಉಪವಾಸ ಮಾಡ್ತೀವಿ. ಲೋ, ಅಲ್ಲ, ನಿಮ್ಮಪ್ಪ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ಯಲ್ಲ, ಅದೇನಾಯ್ತು? ನಮ್ಮಪ್ಪ ದುಡ್ಡು ಕೊಡ್ತೀನಿ ಅಂತಾನೆ ಅಂದ್ರು ಕಣ. ಆದ್ರೆ ನಮ್ಮ ಅತ್ಕೆನೆ ಏನು ಡಬಲ್ಗೆ ಮಾಡಿ ದುಡ್ಡು ಕೊಡದೇ ಇರೋ ಥರ ಮಾಡಿದ್ದಾರೆ. ಮನೆಗೆ ಬರೋ ಸೊಸೆರೇ ಇಷ್ಟು ಕಣೋ. ಗಂಡ ಮಾತ್ರ ಮುಖ್ಯ, ಅವನ ಜೊತೆ ಹುಟ್ಟಿದವರು ಹೇಗಾದರೂ ಹಾಳಾಗೋಗ್ಬೇಕು. ಮಗ, ಏನು ಹಂಗೆ ನೋಡ್ತಾ ಇದೆಯೋ? ನಮ್ಮಲ್ಲೂ ಇದೇ ಕತೆ ಮಗ. ಮನೇಲಿ ನಿಮ್ಮ ಅತ್ತಿಗೆ ಇದ್ದಾರೆ ಅಂದರೆ ನಿನಗೆ ದುಡ್ಡು ಸಿಗೋದು ಕಷ್ಟನೇ ಬಿಡು ಮಗ. ಲೋ, ಮೊದಲೇ ಅವ್ನು ಟೆನ್ಷನಲ್ಲಿದ್ದಾನೆ, ನೀನು ಬೇರೆ ಎಕ್ಸ್ಟ್ರಾ ಟೆನ್ಷನ್ ಕೊಡಬೇಡ ಅವನಿಗೆ. ಮಗ, ಟೀ ಕುಡಿಯೋ, ತಗೊಳ್ಳೋ ನೀನು. ಏನಪ್ಪ ಸಮರ್ಥ, ಅಂಗಡಿಗೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳ್ದೆ, ಅಂಗಡಿ ಕಡೆ ಬರಲೇ ಇಲ್ಲ. ಅಣ್ಣ, ಸ್ವಲ್ಪ ದಿನ ಟೈಮ್ ಕೊಡಿ, ಅಡ್ವಾನ್ಸ್ ದುಡ್ಡನ್ನ ಅರೇಂಜ್ ಮಾಡ್ತಾ ಇದ್ದೀನಿ, ತಂದು ಕೊಟ್ಬಿಡ್ತೀನಿ. ಅಡ್ವಾನ್ಸ್ ದುಡ್ಡು ಕೊಡೋಕ್ಕೆ ಇಷ್ಟಡ ಮಾಡ್ತಿದ್ಯಾ? ಇನ್ವೆಸ್ಟ್ ಮಾಡ್ಕೊಂಡು ಶಾಪ್ ಹೇಗಪ್ಪ ನಡೆಸ್ತೀಯ ನೀನು? ಇಲ್ಲ ಅಣ್ಣ, ನಡೆಸ್ತೀನಿ ಅಣ್ಣ, ಚೆನ್ನಾಗೇ ನಡೆಸ್ತೀನಿ. ಒಂದು ಸ್ವಲ್ಪ ಟೈಮ್ ಕೊಡಿ, ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಈಗಾಗಲೇ ತುಂಬ ವೆಯ್ಟ್ ಮಾಡಿದ್ದೀನಪ್ಪ, ಇನ್ನೂ ವೆಯ್ಟ್ ಮಾಡೋಕ್ಕಾಗಲ್ಲ. ಯಾರಾದರೂ ಬಂದು ಕೇಳಿದ್ರೆ ಬೇರೆಯವ್ರು ಕೊಟ್ಬಿಡ್ತೀನಿ. ಅಯ್ಯೋ ಅಣ್ಣ, ಹಂಗೆಲ್ಲ ಮಾಡಬೇಡಿ ಅಣ್ಣ, ಅಂಗಡಿ ಚೆನ್ನಾಗಿದೆ, ನಂಗೆ ಬೇಕೇ ಬೇಕು. ಅಣ್ಣ, ಹೇಗಾದರೂ ಮಾಡಿ ಅಡ್ವಾನ್ಸ್ ದುಡ್ಡನ್ನ ಅರೇಂಜ್ ಮಾಡ್ತಾನೆ, ಒಂದು ಸ್ವಲ್ಪ ಟೈಮ್ ಕೊಡಿ ಅಣ್ಣ. ಹಾಂ, ಅದೆಲ್ಲ ಆಗಲ್ಲಪ್ಪ. ನೋಡು ಸಮರ್ಥ, ಇವತ್ತು ಸಂಜೆವರೆಗೂ ಟೈಮ್ ಕೊಡ್ತೀನಿ. ಅಡ್ವಾನ್ಸ್ ಕೊಟ್ಟಿಲ್ಲ ಅಂದರೆ ಅಂಗಡಿ ಬೇರೆಯವ್ರು ಕೊಟ್ಬಿಡ್ತೀನಿ. ಆಮೇಲೆ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಂಬೇಡ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಮಾಡಿಕೊಡ್ತೀನಿ.
ನಮ್ಮ ಹೊಟ್ಟೆ ಪಾಡು ನೋಡ್ಕೊಬೇಕಲ್ಲಪ್ಪ. ದಿನ ಕಳೀತಾ ಹೋದ್ರೆ ಬಾಡಿಗೆ ಮಿಸ್ ಆಗುತ್ತೆ. ಅಡ್ವಾನ್ಸ್ ಕೊಡ್ತೀಯೋ ಬೇರೆ ಅಂಗಡಿ ನೋಡ್ಕೊತೀಯೋ ನಿನಗೆ ಬಿಟ್ಟಿರೋದು.